ಫುಲ್ ಫಾಗು. ನೀವು ಹೆಂಗೈತೆ? ಸೂಪರ್ ವ್ಯೂ, ಸೂಪರ್ ವ್ಯೂ. ಚೆನ್ನಾಗೈತೆ. ಅದೇ ವಿಡಿಯೋ ಕ್ಲಾರಿಟಿ ಚೆನ್ನಾಗೈತೆ. ಶುರು ಮಳೆ ಶುರು ಆಯ್ತು. ಇಲ್ಲೆಲ್ಲ ರೋಡ್ ದೊಡ್ಡದಾಗಿದೆಯಲ್ಲ, ಇಲ್ಲೇ ಟೆನ್ಷನ್ ತಗೊಳಂಗಿಲ್ಲ. ಅವ್ರ ಪಡ್ದವ್ರು ಹೊಂಟೈತಾರೆ. ಮಕ್ಕಳು ಬಲೆ ಸ್ಪೀಡ್ ನನ್ನ ಮಕ್ಳು ಇವರು ಬರೋರು. ಇವರು ಇಲ್ಲೇ ಓಡಾಡ್ತಾ ಇರ್ತಾರಲ್ಲ ಡೈಲಿ, ಅವ್ರಿಗೆ ಗೊತ್ತು ಚೆನ್ನಾಗಿ ಎಲ್ಲೆಲ್ಲಿ ಘಾಟ್ ಸೆಕ್ಷನ್ ಹೆಂಗೈತೆ ಅಂತ. ನೈಟ್ ಹೊತ್ತು ಬಂದ್ರೆ ಕಾಣೋದೇ ಇಲ್ಲ. ಇವಾಗ ಇಷ್ಟು ಕಾಣ್ತೈತೆ. ನೈಟ್ ಇನ್ನೊಂದು 6 ಗಂಟೆ 8 ಗಂಟೆ ಆಗ್ಬಿಟ್ರಿತ್ತು, ಫುಲ್ಲು ಕಟ್ಕೊಂಡ್ಬಿಡುತ್ತೆ. ಫುಲ್ಲು ಲೈಟ್ಗಳು ಹಾಕೊಂಡು ನಿಧಾನಕ್ಕೆ ನೋಡ್ಕೊಂಡು ಹೋಗ್ಬೇಕು. ಹಾಂ, ಅದು ನಟ್ಟಿ ಹಿಡ್ಕೊಂಡು ಎಳಿಬೇಕು. ಕೈಗೆ ಹೊಡೆದ್ಬಿಡ್ತದೆ ಅದು. ಹಾಂ, ಅದನ್ನ ಎಳಿಬೇಕು. ಹಾಂ, ಇಲ್ಲಿ ಕೈ ಹಾಕಿದ್ರೆ ಕೈ ಕಿತ್ಕೊ ಬಂದ್ಬಿಡ್ತದೆ. ಹಾಂ, ಮಳೆ ಫುಲ್ ಜೋರು ಮಳೆ.
ಮಳೆ. ನಾವು ಬೇಗ ಲೋಡ್ ಮಾಡ್ಕೊಂಡು ಬಂದಿದ್ದು ಸರ ಇತ್ತು, ಬೇಗ ಬಂದಿದ್ದು ಒಳ್ಳೇದಾಯ್ತು. ಇಲ್ಲ ಅಂದ್ರೆ ಅಲ್ಲೇ ಸಿಗಾಕಬಿಡು, ಮಳೆ ಸಿಗಾಕಬಿಡೋನು. ಇನ್ನು ಗ್ಯಾರಂಟಿ ಇಲ್ಲ ಈ ರೋಡ್. ಇನ್ನು ಯಾವ ಬಸ್ ಎಲ್ಲಿ ಕೆಟ್ಟ ನಿಂತ್ಕೊಂತ ಹೇಳೋಕ್ಕಾಗಲ್ಲ. ಬೆಳಗಾನ ಅಲ್ಲೇ ಇರ್ಬೇಕಾಯ್ತದೆ. ಗ್ಲಾಸ್ ಹಾಕ್ಬಿಡೋದು ನಂಗೆ ಗಿರಿ ಹಾಕ್ಬಿಟ್ಟದ ಅಂದ್ಬಿಟ್ಟು. ಇಲ್ಲ ಹಾಂ ಸಾಕು. ಇದು ಡಬಲ್ ವೇ ಹಾಕ್ಲೇಬೇಕಾ ಮಳೆ ಬಂದಾಗ? ಅದು ಹಾಂ ಹಾಕ್ಲೇಬೇಕು. ಏನಕ್ಕೆ ಮಳೆ ಬಂದಾಗ? ಇದಾ ಇದು ಬಾಗಿದೆಯಲ್ಲ, ಗಾಡಿ ದೂರದಲ್ಲಿದ್ರೂ ಕಾಣುತ್ತೆ. ಕಾಣುತ್ತೆ ಡಬಲ್ ವೇ ಕಾಣುತ್ತೆ. ಆಮೇಲೆ ಬರೋರು ಏನೋ ಗಾಡಿ ಪ್ರಾಬ್ಲಮ್ ಇರ್ಬೋದು ಅಂದ್ಬಿಟ್ಟು ಸೈಡ್ಗೆ ಹೋಗ್ತಾರೆ. ಫೋರ್ ಇಂಡಿಕೇಟರ್ ಹಾಕಿದ್ರೆ ಈಗ ದೂರದಲ್ಲಿರುತ್ತೆ, ಕೆಲವರು ಸಡನ್ನಾಗಿ ಕಾಣಲ್ಲ. ಅಂಥ ಟೈಮಲ್ಲಿ ಲೈಟ್ಗೆ ಹಾಕ್ಬಿಟ್ರೆ ಅವರು ಗಾಡಿ ಫ್ರೆಶ್ ಕಾಣುತ್ತೆ. ಲಾರಿನೇ ಬರ್ತಾ ಇರೋದು ಅಂತ, ಲಾರಿನೇ ಬರ್ತಾ ಇರೋದು ಅಂತ ಪಕ್ಕ ಗೊತ್ತಾಗ್ಬಿಡುತ್ತೆ. ಆಗಿಲ್ಲ, ಆಗಲೇ ಫುಲ್ ಕತ್ಲಾಗೋಯ್ತು ಕಾಡೊಳಗಡೆ. ಅಲ್ಲಿ ಏನು ಮಾಡೋಕ್ಕಾಗಲ್ಲ. 6 ಗಂಟೆ 8 ಗಂಟೆ ಹೋಗೋರು. ನಾನು 6 ಗಂಟೆ ಆಗುತ್ತೆ ಅನ್ಕೊಂಡ್ಬಿಟ್ಟೆ. ಇಲ್ಲ, ಲೇಟ್ ಆಗುತ್ತೆ. ಲೇಟ್ ಆಗುತ್ತೆ. ಎಲ್ಲ ಘಾಟ್ ಸೆಕ್ಷನ್ ರೋಡ್ ಅಲ್ವಾ, ಇಲ್ಲಿ ರೋಡ್ಸ್ ಆಗಲ್ಲ. ಲೆವೆಲ್ ರೋಡ್ ಆದರೆ ಏನು ಟೆನ್ಷನ್ ಇಲ್ಲ, ಹೇಳಿ ಟೈಮ್ ಕೊಟ್ಟಾಗ್ಬೋದು. ಖಾಲಿ ಗಾಡಿ ಹೊಟ್ಟಾಗ್ಬೋದು, ರೋಡ್ ಗಾಡಿ ಎಲ್ಲ ಅಷ್ಟೇ ಲೇಟ್. ಹಾಕ್ಬಿಟ್ರೆ ಬಾಗ್ ಕಟ್ಕೊಂಡ್ಬಿಡ್ತು ಮಳೆಗೆ. ಹೋಗಲಿ ಆರನ್ ಬೇರೆ ಹೊಡಿತಾನಂತೆ. ಫೋರ್ತಲ್ಲಿ ಹತ್ತಲ್ಲ, 3ನೇ ಗೆರೆ ಟಾಪಲ್ಲಿ ಹತ್ತ, 4ನೇ ಗೆರೆಲ್ಲ ಹತ್ತಲ್ಲ ಗಾಡಿ, 3ನೇ ಗೆರೆ. ಮುಗೀತಷ್ಟೇ ಘಾಟು. ಇದೆಲ್ಲ ಏನಿಲ್ಲ, ಇದೆಲ್ಲ ಏನು ತೊಂದರೆ ಇಲ್ಲ, ಇದೆಲ್ಲ ಆರಾಮಾಗಿ ಹೋಗ್ಬಿಡ್ಬೋದು. ರೋಡ್ ದೊಡ್ಡದೈತಲ್ಲ, ಇದೆಲ್ಲ ರೋಡ್ ದೊಡ್ಡದೈತೆ. ಅಲ್ಲೇ ಇದೆಲ್ಲ ರೋಡ್ ದೊಡ್ಡ ರೋಡು, ಅಲ್ಲಿ ಚಿಕ್ಕ ರೋಡು. ಒಂದು ರೋಡ್, ಒಂದು ಗಾಡಿ ಹೋಗೋಷ್ಟೇ ಇರೋದು ರೋಡಲ್ಲಿ.
ಮಿರರ್ ಒರೆಸ್ಕೊಡು. ಅವ್ರು ಆಚೆ ಕಡೆ ಒರೆಸ್ಬೇಕದು, ಆಚೆ ಕಡೆ ಒರೆಸ್ಬೇಕದು. ಆಚೆ ಕಡೆ ಒರೆಸ್ತಾ ಇಲ್ಲ, ಒರೆಸ್ತಾ ಇಲ್ಲ. ಕೊಡು ಕೊಡು, ಸಾಕು. ಸಾಕು ಸಾಕಲ್ಲ. ಸಾಕು. ಅಯ್ಯೋ ಹೋದ್ ಸರಿ ಬಂದಿದ್ವಲ್ಲ, ಅವನ್ನ ಸುಮ್ಮನೆ ಮಲ್ಕೊಬಿಟ್ಟ. ಟ್ರಾಫಿಕ್ ಜಾಮ್ ಬೇರೆ, ಫುಲ್ ಜಾಮು. ಒಂಚೂರು ಹಿಂದೆ ಮುಂದೆ ನೋಡೋರು ಇಲ್ಲ. ತಲೆ ಕೆಟ್ಟೋಯ್ತು ನನಗೆ. ಅವ್ನು ಫುಲ್ ಕುಡಿದ್ಬಿಟ್ಟು ಮಲ್ಕೊಂಬಿಟ್ಟ. ನಾನು ಒಬ್ಬನೇ ಒದ್ದಾಡಿದಾಯ್ತು. ಆಮೇಲೆ ಹೇಳ್ದೆ ಅಣ್ಣಂಗೆ, ಕರ್ಕೊಂಡು ಹೋಗ್ಬಿಡಿ ಅಣ್ಣ ನಿಮ್ಮ ಗಾಡೀಲಿ. ಸುಮ್ಮನೆ ಗೊರನ್ ಗೊರಕೆ ಹೊಡೆದು ನನಗೆ ಡಿಸ್ಟರ್ಬ್ ಮಾಡ್ತಾನೆ. ಏನು ನೋಡಲ್ಲ ಅಣ್ಣ, ಸುಮ್ಮನೆ ಮಲ್ಕೊಂತಾನೆ ಅವನು ಅಂದೆ. ಆಮೇಲೆ ಅಣ್ಣ ಬೈದ, ಅಲ್ಲೇ ಇನ್ನೇನು ಕೂರ್ಸಿರೋದು ನಿನ್ನ ಗಾಡಿ ಒಳಗಡೆ, ಹಿಂದೆ ಮುಂದೆ ನೋಡ್ಕೋಬೇಕಲ್ವೇನೋ. 15 ಟನ್ ಇಟಾಚಿ, ದೊಡ್ಡ ಇಟಾಚಿ ತಗೊಂಬರ್ತಾ ಇರೋದು, ಸುಮ್ಮನೆ ಮಲ್ಕೊಬಿಟ್ರೆ ಹೆಂಗೆ ಅಂತ ಆಮೇಲೆ ಹೇಳ್ದ. ಆಮೇಲೆ ಅಷ್ಟೊತ್ತಿಗೆಲ್ಲ ಬಂದ್ಬಿಟ್ಟಿದ್ದ, ನಾವು ಘಾಟೆಲ್ಲ ಹತ್ತು ಬಂದ್ಬಿಟ್ಟಿದ್ದೆ. ಅಯ್ಯೋ ಬಿಡೋಣ, ಇನ್ನೇನು ಪ್ರಯತ್ನ ಎಲ್ಲ ಹೇಳಿ ಅಂತ ಅಲ್ಲೇ 2 ಕ್ವಾರ್ಟರ್ ಬಿಟ್ಕೊಂಡ್ಬಿಟ್ಟವನೆ. ಬಂದು ನೋಡಿದ್ರೆ ಗಾಡಿಗೆ ಬಂದ ತಕ್ಷಣ ಮಲ್ಕೊಂಬಿಟ್ಟ. ಫುಲ್ ಟ್ರಾಫಿಕ್ ಜಾಮು. ಹಿಂದೆ ಬಂದೆ, ಒಂಚೂರು ಸೈಡ್ ನೋಡೋರು ಇಲ್ಲ. ಒಬ್ಬನೇ ಸಾಕಾಗೋಯ್ತದ. ಬೇಜಾರಾಗ್ಬಿಡುತ್ತೆ ನನಗೆ. ನಮ್ಮ ಓನರನ್ನ ಹೇಳ್ದೆ ಆಮೇಲೆ, ಹಿಂಗೆ ಆಯ್ತಣ ಅಂತ. ಸರಿ ಬಿಡಿ ಅಂತ ಏನು ಮಾಡೋದು, ಹೋಗ್ಲಿ ಅಂತ. ಎಲ್ಲ ಫುಲ್ ಕೊಳ್ದಂಗೆ ಆಗೋಯ್ತದೆ ಇವತ್ತು. ಕಾರ್ಗಳು ಬಂದ್ರೆಲ್ಲ ಒಂದೇ ಸರಿ ಬರ್ತವೆ.